ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. IPL ಬಗ್ಗೆ 5 ಅಪ್ಡೇಟ್ ಸಿಕ್ಕಿದೆ. ಈ ಅಪ್ಡೇಟ್ ಬಗ್ಗೆ ಮಾತಾಡೋಣ. RCB ಬಗ್ಗೆ ಅಂತೂ ಒಂದು ಒಳ್ಳೆ ಅಪ್ಡೇಟ್ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಅಂತೂ ಮಾಡಬೇಡಿ. ಖಂಡಿತವಾಗ್ಲೂ ತುಂಬಾ ಖುಷಿ ಕೊಡೋ ಸುದ್ದಿನೇ ಅಂತ ಹೇಳ್ಬೋದು. ಒಂದು ಬೆಂಗಳೂರಿಗೆ BCCI ಬಹುಪರ ಹಾಕಿದೆ ಅಂತಾನೆ ಹೇಳ್ಬೋದು. ಸಿಟಿಗಾಗಿರ್ಬೋದು, ಟೀಮ್ಗಾಗಿರ್ಬೋದು, ಖಂಡಿತವಾಗ್ಲು ಇದಂತೂ ಹೇಳ್ತೀನಿ. ಮುಖ್ಯವಾಗಿ ಬೆಂಗಳೂರಿಗೆ ಬಹುಪಾರ ಕಂದಿದ್ದು ಏನು, ಅದಾದ್ಮೇಲೆ ಸನ್ರೈಸ್ ಹೈದರಾಬಾದ್ ಕ್ಯಾಪ್ಟನ್ ಚೇಂಜ್ ಆಗ್ತಾರೆ 100%. ಅದಾದ್ಮೇಲೆ ನಮ್ಮ GTಗೆ ಕೋಚ್ ಆಗಿ ಹೊಸಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಅಸಿಸ್ಟೇರ ಇದ್ರು, ಬಟ್ ಅವ್ರ ಜೊತೆಗೆ ಇನ್ನೊಬ್ರು ಬರ್ತಾ ಇದ್ದಾರೆ. ಒಂದು ಅದಾದ್ಮೇಲೆ IPL ಶೆಡ್ಯೂಲ್ ಯಾವಾಗಪ್ಪ ಬರುತ್ತೆ? ಮಾರ್ಚ್ 22ನೇ ತಾರೀಕು ಶುರುವಾಗುತ್ತೆ ಗೊತ್ತು, ಆದ್ರೆ BCCI ಅಫಿಷಿಯಲ್ ಆಗಿ ಯಾವತ್ತು ರಿಲೀಸ್ ಮಾಡುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ, ಈ 5 ಅಪ್ಡೇಟ್ಗಳಿಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಮೇನ್ ಆಗಿ ನಮ್ಮ RCB ಬಗ್ಗೆ ಅಂತ ಹೇಳಿದೆ. RCB ಮತ್ತು ಚೆನ್ನೈ ಮೊದಲ ಮ್ಯಾಚ್ ಮಾರ್ಚ್ 22ನೇ ತಾರೀಕು. ಇಮಿಗ್ರೇಷನ್ ಬೆಂಗಳೂರಲ್ಲೇ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಮ್ಯಾಚ್ ಶುರುವಾಗುತ್ತೆ. ಇದಂತೂ ಖಂಡಿತವಾಗ್ಲೂ ಪಕ್ಕ ಅಪ್ಡೇಟ್ ಗುರು, ಬರ್ದಿಟ್ಕೊಂಡ್ಬಿಡಿ. 100% ಚೆನ್ನೈ ಮತ್ತು RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲೇ 22ನೇ ತಾರೀಕು ಮ್ಯಾಚ್ ನಡೆಯುತ್ತೆ. ಇಮಿಗ್ರೇಷನ್ ಅಲ್ಲೇ ಆಗುತ್ತೆ. ಖಂಡಿತವಾಗ್ಲೂ ಇನ್ನೊಂದು ಅಪ್ಡೇಟ್ ಏನಂದ್ರೆ, ನಾಳೆನೆ 12ನೇ ತಾರೀಕು, ಮಾರ್ಚ್ 12ನೇ ತಾರೀಕಿನ IPL ನ 20 ದಿನಗಳ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಮೊದಲ 20 ದಿನಗಳ ಪಂದ್ಯಗಳು ಯಾವ್ಯಾವಾಗ, ಎಷ್ಟೆಷ್ಟು, ಎಲ್ಲೆಲ್ಲಿ ನಡೆಯುತ್ತೆ ಅಂತಾನೆ ನಾಳೆನೆ ರಿಲೀಸ್ ಆಗುತ್ತೆ. ಇನ್ನು ಅದಾದ್ಮೇಲೆ ಸನ್ರೈಸ್ ಹೈದರಾಬಾದ್ ಕ್ಯಾಪ್ಟನ್ ಚೇಂಜ್ ಆಗ್ತಾರ, 100% ಚೇಂಜ್ ಆಗ್ತಾರೆ ಗುರು. ಕಾರಣ ಏನಂದ್ರೆ, ಪ್ಯಾಟ್ ಕಮ್ನಿಸ್ ಅವರು ಬರ್ತಾ ಇಲ್ಲ, ಇಂಜುರಿ ಆಗಿದೆ, ಅವರು ವರ್ಲ್ಡ್ ಕಪ್ ಕೂಡ ಆಡ್ಲೇ ಇಲ್ಲ, ನೋಡೇ ಇರ್ತೀರ. ಆ ಕಾರಣಕ್ಕೇನೆ ಈ 19ನೇ ಸೀಸನ್ ಹೈದರಾಬಾದ್ ಕ್ಯಾಪ್ಟನ್ ಇಶಾನ್ ಕಿಶನ್ ಸೆಲೆಕ್ಟ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ GTನೇ ಕೇಳಿ ಹೇಳ್ತೀರಾ, ಹೆಡ್ ಕೋಚ್ ಆಗಿ ಅಸಿಸ್ಟೆಂಟ್ ಯಾರು ಇದ್ದಾರೆ ಗೊತ್ತೇ ಇರುತ್ತೆ, ಆದರೆ ಬ್ಯಾಟಿಂಗ್ ಕೋಚ್ ಆಗಿ ಮ್ಯಾಥ್ಯೂ ಹೆಡನ್ ಅವರು ಆಸ್ಟ್ರೇಲಿಯಾದ ಆಟಗಾರ, ಮಾಜಿ ಆಟಗಾರ, ಕಾಮೆಂಟೇಟರ್ಗಳು ಮಾಡ್ತಾ ಇರ್ತಾರೋ, ಅವರು ಈ ಸಲ GTಗೆ ಬ್ಯಾಟಿಂಗ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದು ಕನ್ಫರ್ಮ್ ಕೂಡ, ಪಕ್ಕ ನ್ಯೂಸ್ ಕೂಡ ಹೌದು. ಇನ್ನೊಂದೇನಂದ್ರೆ, ಮೇನ್ ಆಗಿ ತುಂಬಾ ಜನ ಕೇಳ್ತಾ ಇದ್ರು, ವಿರಾಟ್ ಕೊಹ್ಲಿ ಹೇಗಪ್ಪ, ಎಲ್ಲಪ್ಪ, ಏನಂತ. ಕಿಂಗ್ ಕೊಹ್ಲಿ ಆಲ್ರೆಡಿ ಪ್ರಾಕ್ಟೀಸ್ ನ ಶುರು ಮಾಡಿದ್ದಾರೆ. ಒಂದೊಂದು ಶಾಟ್ ಹೊಡಿತಾ ಇದ್ರೆ ತುಂಬಾ ಅಂದ್ರೆ ಖುಷಿ ಕೊಡುತ್ತೆ. ಅವರ ಸ್ವತಃ ಇನ್ಸ್ಟಾಗ್ರಾಮ್ ಪೋಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ, ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಇಂಡಿಯನ್ ಹೆಲ್ಮೆಟ್ ಹಾಕೊಂಡು ಆಡ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ತುಂಬಾ ಜನ ಹೇಳ್ತಾ ಇದ್ರು, LPG ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಮ್ಯಾಚ್ ನಡೆಸ್ತಾರ ಏನಪ್ಪ ಅಂತೆಲ್ಲ ಕೇಳ್ತಾ ಇದ್ರು. ಡೋಂಟ್ ವೆರಿ, 100% ಖಂಡಿತವಾಗ್ಲು ಹೇಳ್ತೀನಿ, IPL ಅಂತೂ ಶುರು ಆಗೇ ಆಗುತ್ತೆ. ಆಡ್ತಾ ನಡೆಸ್ತಾರೆ. ನಾಳೆನೆ BCCI ಕನ್ಫರ್ಮ್ ಆಗಿ ಅಫಿಷಿಯಲ್ ಆಗಿ ಕ್ರಿಕ್ ಬಸ್ ಅಲ್ಲಿ ನೀವು ಶೆಡ್ಯೂಲ್ ನೋಡ್ಬೋದು. ಫಸ್ಟ್ 20 ಡೇಸ್ ಯಾಕಪ್ಪ ಹೀಗೆ ಅಂತ ಕೇಳೋದಾದ್ರೆ, ಮೇನ್ ಆಗಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಹರಿಯಾಣ ಯಾವ 3-4 ಸ್ಟೇಟ್ಗಳ ಎಲೆಕ್ಷನ್ಸ್ ಇದೆ. ಆ ಕಾರಣಕ್ಕೇನೆ ತಮಿಳುನಾಡು ಕೂಡ ಇದೆ. ಆ ಕಾರಣಕ್ಕೇನೆ ಬೇಗ ರಿಲೀಸ್ ಮಾಡಕ್ಕಾಗಲ್ಲ ಶೆಡ್ಯೂಲ್ ಅನ್ನೋ ಕಾರಣಕ್ಕೇನೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಾಳೆ ಮೊದಲ 20 ದಿನಗಳ ಒಂದು ಶೆಡ್ಯೂಲ್ ಅಂತೂ ರಿಲೀಸ್ ಆಗೋದು ಗ್ಯಾರಂಟಿ. ಫಸ್ಟ್ ಮ್ಯಾಚ್ ನಮ್ಮ RCB ಮತ್ತು ಚೆನ್ನೈ ನಡುವೆ ಬದ್ಧ ವೈರಿಗಳು, ಬದ್ಧ ಶತ್ರುಗಳು ಅಂತ ಹೇಳ್ಬೋದು. ಅವ್ರ ನಡುವೆ ಒಂದು ಮ್ಯಾಚ್ ಶುರುವಾಗೋದಂತೂ ಗ್ಯಾರಂಟಿ. ಇದು IPL ನ 5 ಅಪ್ಡೇಟ್ಸ್ ಆಗಿತ್ತು. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ